श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। ॐ जन्माद्यस्य यतोन्मयादितरतश्चाप्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀಮದ್ಭಾಗವತ ತೃತೀಯ ಸ್ಕಂದ 15ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕ. ಭರ್ತರ್ಯಾಪ್ತೋರುಮಾನಾನಾಂ ಲೋಕಾನಾಭಿಶತೆ ಯಶಃ ಪತಿರ್ಭವದ್ವಿಧೋ ಯಾಸಾಂ ಪ್ರಜಯಾ ನನುಜಾಯತೆ. ಅಂದ್ರೆ ದಿತಿದೇವಿ ಕಶ್ಯಪರ ಹತ್ರ ಹೇಳುವ ಮಾತು ಇದೆಲ್ಲ. ಅನುಗ್ರಹ ಸಾಧ್ಯಂ ಪ್ರಯೋಜನಂ ದರ್ಶಯತಿ. ಭರ್ತರಿತಿ ಸಪ್ತಮಿ ಪಂಚಮ್ಯರ್ತೆ. ಭರ್ತುಃ ಪ್ರಾಪ್ತ ಬಹುಮಾನಾನಾಂ. ಭರ್ತು ಅಂದ್ರೆ ಅದೇ ಭಾರಿ ಗೌರವ ಇರುತ್ತದೆ ಸ್ತ್ರೀಯರಿಗೆ. ಭರ್ತು ಅಂದ್ರೆ ಅಷ್ಟು ಗೌರವ ಇರುತ್ತದೆ. ಮಾನಮಪಿ ಪುತ್ರ ಪ್ರಾಪ್ತಿ ಲಕ್ಷಣಂ ಇತ್ಯಾಶಯೇನ ಆಹ. ಪ್ರಜೆಯ ಪುತ್ರರೂಪೇಣ ತಜ್ಜಾಯಾ ಜಾಯಾ ಭವತಿ ಯದಸ್ಯಾಂ ಜಾಯತೆ ಪುನಃ ಇತಿ ಶ್ರುತೇಹೇ ಇತಿ ಭಾವಃ. ಅಂದ್ರೆ ದಿತಿದೇವಿ ಏನ್ ಹೇಳ್ತಾರೆ ಅಂದ್ರೆ, ನನಗೆ ಸಂತಾನ ಆಗಬೇಕು. ಆ ಸಂತಾನ ಹೇಗಿರ್ತಾರೆ ಅಂದ್ರೆ, ಆ ಮಗು ಹೇಗಿರ್ತಾನೆ ಹಾಗೆ ಅಂದ್ರೆ ನಿಮ್ಮಂತೆ ಗುಣವಂತನಾಗಿ ಇರ್ತಾನೆ ಹಾಗೆ ಅಂತ. ಅಂದ್ರೆ ತಂದೆಯಾದವನೇ ಒಂದು ರೂಪದಿಂದ ಮಡದಿಯಿಂದ ಹುಟ್ಟಿ ಬರ್ತಾನೆ ಮಗನಾಗಿ ಹಾಗೆ ಅಂತ ನೋಡಿ. ವೇದವು ಕೂಡ ಅದನ್ನೇ ತಿಳಿಸ್ತಾ ಇದೆ. ಯಾದವಾರ್ಯರು ಅದನ್ನು ಹೇಳ್ತಾ ಇದ್ದಾರೆ ನೋಡಿ. ತಜ್ಜಾಯ ಜಾಯಾ ಭವತಿ ಯದಸ್ಯಾಂ ಜಾಯತೆ ಪುನಃ ಹಾಗೆ ಅಂತ. ಅಂದ್ರೆ ಪತಿಯಾದವನೇ ಒಂದು ರೂಪದಿಂದ ಮಗನಾಗಿ ಹುಟ್ಟುತ್ತಾನೆ ಅಂದ್ರೆ ಏನರ್ಥ? ಪತಿಯಲ್ಲಿ ಇರುವ ಗುಣಗಳು ಮಗನಲ್ಲಿ ಎದ್ದು ಬರುತ್ತದೆ, ಚೆನ್ನಾಗಿ ಕಾಣಿಸ್ತದೆ ಹಾಗೆ ಅಂತ ವೇದ ಪ್ರಮಾಣವೂ ಇದೆ ಅಂತ. ಅದರಿಂದ ದಿತಿದೇವಿ ಹೇಳ್ತಾಳೆ, ನೀನು ನಮಗೆ ಸಂತಾನವನ್ನ ಅನುಗ್ರಹ ಮಾಡಬೇಕು ಹಾಗೆ ಅಂತ. ಪುರಾ ಪಿತಾನೋ ಭಗವಾನ್ ದಕ್ಷೋ ದುಹಿತೃವತ್ಸಲಃ ಕಂ ವೃಣೀತ ವರಂ ವತ್ಸ ಇತ್ಯಪೃಚ್ಛತನಃ ಪೃಥಕ್. ಅಂದ್ರೆ ದಿತಿದೇವಿ ಹೇಳ್ತಾಳೆ, ನಮ್ಮ ತಂದೆ ದಕ್ಷ ಪ್ರಜಾಪತಿ ಅವರಿಗೆ ಹೆಣ್ಣು ಮಕ್ಕಳು ಅಂದ್ರೆ ಭಾರಿ ಪ್ರೀತಿ. ಅದರಿಂದ ಪೂಜ್ಯರಾದ ಆ ದಕ್ಷ ಪ್ರಜಾಪತಿ ನಮ್ಮನ್ನ ಕರೆದು ಹೇಳಿದ್ರಂತೆ. ಏನಂತ? ಕಂ ವೃಣೀತ ವರಂ ವತ್ಸ, ಮಕ್ಕಳೇ ನೀವು ಯಾರನ್ನ ಪತಿಯಾಗಿ ಬಯಸ್ತೀರಾ ಹಾಗೆ ಅಂತ ಇತ್ಯಪೃಚ್ಛತ ನಹ ಪೃಥಕ್, ಪ್ರತ್ಯೇಕವಾಗಿ ಕೇಳಿದ್ರಂತ. 13 ಜನ ಮಕ್ಕಳು, ಹೆಣ್ಣು ಮಕ್ಕಳು ದಕ್ಷ ಪ್ರಜಾಪತಿಗೆ 13 ಜನರನ್ನು ಕರೆಸಿ ಕೇಳಿದ್ರಂತೆ, ಯಾರನ್ನ ಮದುವಾಗ್ತೀರಾ ಹಾಗೆ ಅಂತ. ಅವ್ರೇನ್ ಮಾಡಿದ್ರು ಹೆಣ್ಣು ಮಕ್ಕಳು? ಸವಿದಿತ್ವಾತ್ಮಜಾನಾಂನೋ ಭಾವಂ ಸಂತಾನ ಭಾವನಃ ತ್ರಯೋದಶ ತದಾತಾಸಾಂ ಯಾಸ್ತೆ ಶೀಲಮನುವ್ರತಾಃ. ವಿದಿತ್ವಾ ಆತ್ಮಜಾನಾಂ ನೋ ಭಾವಂ ಸಂತಾನ ಭಾವನಃ. ದಕ್ಷ ಪ್ರಜಾಪತಿಗೆ ನಮ್ಮಲ್ಲಿ ಮಕ್ಕಳನ್ನ ನೋಡ್ಬೇಕು ಅಂತ, ಅಂದ್ರೆ ತನ್ನ ಮೊಮ್ಮಕ್ಕಳನ್ನ ನೋಡ್ಬೇಕು ಹಾಗೆ ಅಂತ. ಮಗಳ ಮಕ್ಕಳು ಅವರನ್ನ ನೋಡ್ಬೇಕು, ಸಂತತಿಯನ್ನ ನೋಡ್ಬೇಕು, ಹೆಣ್ಣು ಮಕ್ಕಳಲ್ಲಿ ಸಂತತಿಯನ್ನ ಕಾಣಬೇಕು ಅಂತ ಭಾರಿ ಆಸಕ್ತಿ ಇತ್ತು. ಅದರಿಂದ ನಮ್ಮ ಅಭಿಪ್ರಾಯವನ್ನ ಕೇಳಿ ಅವರು ತಿಳ್ಕೊಂಡ್ರು. ನಾವು 13 ಜನ ಏನ್ ಮಾಡಿದೀವಿ? ತ್ರಯೋದಶಾತ್ ಅದಾತ್ ಶೀಲಂ ಅನುವ್ರತಃ. ನಿಮ್ಮ ಒಂದು ಗುಣವನ್ನ, ಅಂದ್ರೆ ಕಶ್ಯಪರ ಹತ್ರ ಹೇಳುವ ಮಾತು, ಕಶ್ಯಪರಲ್ಲಿ ಇದ್ದ ಗುಣಗಳನ್ನ ಕಂಡು ನಾವು 13 ಜನವೂ ಕೂಡ ನಿಮ್ಮನ್ನೇ ಪತಿಯಾಗಿ ವರಿಸಿಕೊಂಡಿದ್ದೀವಿ ಹಾಗೆ ಅಂತ, ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತ. ನಹ ಅಸ್ಮಾಕಂ ಪಿತಾ ಅಸ್ಮಾನ್ ಪೃಥಕ್ ಅಪೃಚ್ಛತ್ ಅಂತ ಒಟ್ಟು.
ಅದರಿಂದ ಏನು? ಅಥಮೇ ಕುರು ಕಲ್ಯಾಣ ಕಾಮಂ ಕಂಜ ವಿಲೋಚನ ಆಪ್ತೋಪಸರ್ಪಣಂ ಭೂಮನ್ ನಮೋಘಂ ಹಿ ಮಹೀಯಸಿ. ಅದರಿಂದ ಕುರು ಕಲ್ಯಾಣ, ಮಂಗಲ ಸ್ವರೂಪನೇ, ನಮ್ಮ ಕಾಮವನ್ನ ಪೂರೈಸು. ಕಂಜ ವಿಲೋಚನ, ಕಮಲದಂತ ಕಣ್ಣುಗಳಲ್ಲಿ ನೀವು ನಮ್ಮ ಇಚ್ಛೆಯನ್ನ ಪೂರ್ಣ ಮಾಡಿ ನೀವು ಸಂತಾನವನ್ನ ಅನುಗ್ರಹ ಮಾಡಬೇಕು ಹಾಗೆ ಅಂತ. ಆಪ್ತೋಪಸರ್ಮಣಂ ಭೂಮನ್ ಅಮೋಘಂ, ನಿಮ್ಮಂತ ಆಪ್ತರು, ಯೋಗ್ಯರಾದವರು, ಅಂತ ಆಪ್ತರು ಅಂತ ಅವ್ರನ್ನೇ ಕರೆಯೋದು. ಯಾರ ಮೇಲೆ ನಾವು ವಿಶ್ವಾಸ ಇಡ್ತೀವಿ ಅವರನ್ನ ಆಪ್ತರು ಅಂತ ಕರಿತೀವಿ. ಅಂತ ಆಪ್ತರಾದ ನೀವು, ನಾನು ನಿಮಗೆ ಮೊರೆ ಹೋಗ್ತಾ ಇದ್ದೇನೆ, ಅದರಿಂದ ನನ್ನ ಪ್ರಾರ್ಥನೆ ವ್ಯರ್ಥ ಆಗದೆ ನೀವು ಅನುಗ್ರಹ ಮಾಡಬೇಕು ಹಾಗೆ ಅಂತ ಕೇಳ್ತಾರೆ. ಇಷ್ಟಾದ ಮೇಲೆ ಕಶ್ಯಪರು ಏನ್ ಹೇಳಿದರು ಅಂತ ಹೇಳ್ತಾರೆ ನೋಡಿ. ಮೈತ್ರೇಯ ಉವಾಚ ಇತಿತಾಂ ವೀರಮಾರೀಚಃ ಕೃಪಣಾಂ ಬಹುಭಾಷಿಣೀಂ ಪ್ರತ್ಯಾಹ ಅನುನಯನ್ ವಾಚ ಪ್ರವೃದ್ಧಾನಂಗ ಕಶ್ಮಲಾತ್. ಏಷಃ ಮಾಂ ತ್ವತ್ಕೃತೆ ವಿದ್ವನ್ನಿತಿ ಶ್ಲೋಕದ್ವಯೇ ಪೂರ್ವಂ ಕೃಪಣತ್ವಸ್ಯ ಉಕ್ತತ್ವಾತ್. ಮೈತ್ರೇಯರು ವಿದುರನನ್ನು ಕುರಿತು ಹೇಳ್ತಾರೆ, ಹೇ ವಿದುರ, ಈ ರೀತಿಯಾಗಿ ಮಾರೀಚಃ ಅಂದ್ರೆ ಮರೀಚಿಯ ಮಗ, ಕಶ್ಯಪ ಅಂದ್ರೆ ಮರೀಚಿಯ ಮಗ, ಮರೀಚಿ ಋಷಿಗಳು ಅವರ ಮಗ ಅಂತ ಅರ್ಥ. ಕೃಪಣಾಂ, ಕೃಪಣರು ಅಂದ್ರೆ ದೀನರು ಅಂತ ಅರ್ಥ. ಅಯ್ಯೋ ಪಾಪನೆ ಅಂತ ಅನ್ಬೇಕು ಅವ್ರು ನೋಡಿದರೆ. ಆ ರೀತಿಯಾಗಿ ಇರುವವರನ್ನ ದೀನರು, ಕೃಪಣರು ಅಂತ ಕರಿತೀವಿ. ಆ ರೀತಿಯಾಗಿ ಆ ದೀನಾವಸ್ಥೆಯಲ್ಲಿ ಇದ್ದ ಆ ದಿತಿದೇವಿಯನ್ನ ಬಹುಭಾಷಿಣಿ, ಭಾರಿ ಮಾತನಾಡಿದ್ರು. ಆ ರೀತಿಯಾಗಿ ಮಾತನಾಡಿದ ಮತ್ತು ಪ್ರವೃದ್ಧ ಅನಂಗ ಕಶ್ಮಲಾಂ, ಮನಸ್ಸಿನಲ್ಲಿ ಕಾಮನೆ ತುಂಬಿತ್ತು, ಸಂತಾನ ಬೇಕು ಎನ್ನುವ ಕಾಮನೆ. ಅಂತವರನ್ನು ಕುರಿತು ಕಶ್ಯಪರು ಮಾತನಾಡಿದ್ರು. ಹೇಗೆ ಏನು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಏಷತೇಹಂ ವಿದಾಸ್ಯಾಮಿ ಪ್ರಿಯಂ ಭೀರು ಯದಿಚ್ಛಸಿ ತಸ್ಯ ಕಾಮಂ ನಕಃ ಕುರ್ಯಾತ್ ಸಿದ್ಧಸ್ತ್ರೈವರ್ಗಿಕೋ ಯತಃ. ಭೀರು ಅಂತ ಹೇಳ್ತಾರೆ. ಹೆದರಬೇಡ, ಅಂದ್ರೆ ನನ್ನ ಈ ಬಯಕೆಯನ್ನ ಪತಿಯಾದವರು ಪೂರ್ಣ ಮಾಡ್ತಾರೋ ಇಲ್ಲವೋ ಅಂತ ಒಂದು ಭಯ ಇತ್ತಂತೆ ದಿತಿದೇವಿಗೆ. ಅದರಿಂದ ಹೇಳ್ತಾರೆ, ತೇಹಂ ವಿದಾಸ್ಯಾಮಿ, ನೀನ್ ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ, ಅಂದ್ರೆ ಸಂತಾನವನ್ನ ಅನುಗ್ರಹ ಮಾಡ್ತೇನೆ, ಹೆದರಬೇಡ ಹಾಗೆ ಅಂತ. ಪ್ರಿಯಂ ಯದಿಚ್ಛಸಿ ತಸ್ಯಾಹ ಕಾಮಂ ನಹ ಕಹ ಕುರ್ಯಾತ್ ಸಿದ್ಧಸ್ತ್ರೈವರ್ಗಿಕಿ ಯತಃ. ಈ ತ್ರೈವರ್ಗಿಕ ಅಂತ ಹೇಳ್ತಾರೆ, ಅಂದ್ರೆ ಈ ಪತ್ನಿಯಿಂದ ಧರ್ಮ, ಅರ್ಥ, ಕಾಮ ಇದು ಎಲ್ಲವೂ ಕೂಡ ಪತಿಯಾದವನಿಗೆ ಸಿದ್ಧವಾಗ್ತದೆ. ಕಹ ಕುರ್ಯಾತ್ ಸಿದ್ಧಿ ತ್ರೈವರ್ಗಿಕಿ ಯತಃ, ಧರ್ಮ, ಅರ್ಥ, ಕಾಮ ಇದು ಮೂರು ಕೂಡ ಸಿದ್ಧವಾಗೋದು ಪತಿಯಾದವರಿಗೆ ಪತ್ನಿಯಿಂದ. ಅದರಿಂದ ಕಾಮಂ ನ ಕಹ ಕುರ್ಯಾತ್ ಅಂತ ಪತ್ನಿಯ ಅಪೇಕ್ಷೆಯನ್ನ ಯಾರು ತಾನೇ ಪೂರ್ಣ ಮಾಡೋದಿಲ್ಲ. ಧರ್ಮಾರ್ಥ ಕಾಮ ಪ್ರಾಪ್ತಿಗೆ ಒಂದು ರೀತಿಯಾಗಿ ಕಾರಣವಾದ ಪತ್ನಿಯ ಕಾಮನೆಗಳನ್ನ ಯಾವ ಪತಿ ತಾನೇ ಪೂರ್ಣ ಮಾಡೋದಿಲ್ಲ ಹಾಗೆ ಅಂತ ಅದರ ಅಭಿಪ್ರಾಯ ನೋಡಿ. ಅದಕ್ಕೆ ಇನ್ನೊಂದು ಕಾರಣವನ್ನು ಹೇಳ್ತಾ ಇದ್ದಾರೆ. ಸರ್ವಾಶ್ರಮಾನ್ ಉಪಾದಾಯ ಸ್ವಾಶ್ರಮೇನ ಕಲತ್ರವಾನ್ ವ್ಯಸನಾರ್ಣವ ಮತ್ಯೇತಿ ಜಲಯಾನೈರ್ಯಥಾರ್ಣವಂ. ಸರ್ವಾಶ್ರಮಾನ್ ಬ್ರಹ್ಮಚರ್ಯಾದಿ ಆಶ್ರಮೋಕ್ತಾನ್ ಸ್ವಾಶ್ರಮೇನ ಗಾರ್ಹಸ್ಥ್ಯಾಶ್ರಮ ಅನುಷ್ಠಾನೇನ ಉಪಾದಾಯ ಅನ್ನದಾನಾದಿನ ಸಂಭಾವ್ಯ. ನೋಡಿ, ಈ ಗೃಹಸ್ಥಾಶ್ರಮದಲ್ಲಿ ಪತ್ನಿ ಸಮೇತರಾಗಿ ಯಾರು ಇರ್ತಾರೆ ಅವರು ತಮ್ಮ ಕುಟುಂಬವನ್ನು ರಕ್ಷಣೆ ಮಾಡಬೇಕು. ಇನ್ನು ಉಳಿದ 3
ಆಶ್ರಮದವರು ಇರ್ತಾರೆ ನೋಡಿ, ಬ್ರಹ್ಮಚರ್ಯ ಆಶ್ರಮ, ವಾನಪ್ರಸ್ಥ ಆಶ್ರಮ, ಗೃಹಸ್ಥಾಶ್ರಮ, ಸನ್ಯಾಸ ಆಶ್ರಮ, ಹಾಗೆ ಅಂತ ಅವರನ್ನು ಕೂಡ ಇವರೇ ರಕ್ಷಣೆ ಮಾಡಬೇಕು. ವಿಶೇಷವಾಗಿ ಬ್ರಹ್ಮಚರ್ಯ ಮತ್ತು ಸನ್ಯಾಸಿಗಳು ಅವರನ್ನ ರಕ್ಷಣೆ ಮಾಡುವವರು ಅಂದ್ರೆ ಗೃಹಸ್ಥರೇ. ಅಂದ್ರೆ ಆ ಮನೆಯ ಯಜಮಾನಿನಿ ಮಾಡಿದ ಅಡಿಗೆಯನ್ನೇ ಆ ಬ್ರಹ್ಮಚಾರಿಗಳು, ಯತಿಗಳು ಎಲ್ಲರೂ ಸ್ವೀಕಾರ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಅದರಿಂದ ವ್ಯಸನಾರ್ಣವಂ ಅತ್ಯೇತಿ ಜಲಯಾನೈಹಿ ಯಥಾರ್ಣವಂ, ಆ ರೀತಿಯಾಗಿ ಧರ್ಮಾಚರಣೆಯನ್ನ ಮಾಡಿ, ಅದು ಗೃಹಸ್ಥಾಶ್ರಮದಿಂದಲೇ ಸಾಧ್ಯ. ಗೃಹಸ್ಥಾಶ್ರಮದಿಂದ ಉಳಿದ ಆಶ್ರಮದ ಜನರನ್ನೆಲ್ಲ ರಕ್ಷಣೆ ಮಾಡಿ ಸಂಸಾರವನ್ನ ದಾಟ್ಲಿಕ್ಕೆ ಅನುಕೂಲವಾದದ್ದು, ಒಂದು ದೋಣಿಯಂತೆ. ಅದರಿಂದ ಗುಣವತಿಯಾದ ಹೆಂಡತಿಯನ್ನ ಹೊಂದಿದವ ಬೇರೆ ಆಶ್ರಮದ ಜನರನ್ನು ರಕ್ಷಣೆ ಮಾಡ್ತಾನೆ. ತಾನೂ ಕೂಡ ದೋಣಿಯಲ್ಲಿ ಹೇಗೆ ಸಮುದ್ರವನ್ನ ದಾಟ್ತಾರೋ ಅದೇ ರೀತಿಯಾಗಿ ಸಂಸಾರವನ್ನ ದಾಟ್ತಾನೆ. ಅದರಿಂದ ಗುಣವತಿಯಾದ ಹೆಂಡತಿಯ ಒಂದು ಸಹಕಾರ ಅದು ಮುಖ್ಯವಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಧರ್ಮ ಪರಿಪಾಲನೆಗೆ ತುಂಬಾ ಅನುಕೂಲವಾದದ್ದು ಹಾಗೆ ಅಂತ ಗೃಹಸ್ಥಾಶ್ರಮ ಧರ್ಮ. ಈ ಕಾರಣದಿಂದ ಯಾಮಾಹುರಾತ್ಮನೋ ಹ್ಯರ್ಧಂ ಶ್ರೇಯಸ್ಕಾಮಸ್ಯ ಭಾಮಿನಿ ಯಸ್ಯಾಂ ಸ್ವಧುರ ಮಧ್ಯಸ್ಯ ಪುಮಾಂಶ್ಚರತಿ ವಿಜ್ವರಃ, ಹಾಗೆಂತ ಆ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ. ನಮಸ್ಕಾರ. ರಾಮ್ ರಾಮ್.